ಹಾಗೆಯೇ ರಾಜ್ಯ ಸರ್ಕಾರದ ನಡುವೆ ಬರ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. 2 ವಾರಗಳಲ್ಲಿ ವರದಿ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಈ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಅನುದಾನ ವಿಷಯದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಆರೋಪಗಳನ್ನ ಮಾಡಿತ್ತು. ಎಟ್ ದ ಸೇಮ್ ಟೈಮ್ ಕಾನೂನು ರೀತಿಯಲ್ಲೂ ಕೂಡ ಹೋರಾಟಕ್ಕೆ ಮುಂದಾಗಿತ್ತು. ಅದರ ಭಾಗವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟನ್ನ ಹತ್ತಿತ್ತು ರಾಜ್ಯ ಸರ್ಕಾರ. ಬರ ಪರಿಹಾರ ಕೇಳಿದ್ರು ಕೂಡ ಅಂಕಿ ಅಂಶ ಕೊಟ್ಟರೂ ಕೂಡ ಕೊಡ್ತಾ ಇಲ್ಲ ಕೇಂದ್ರ. ಹಾಗಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿಕೊಂಡಿತ್ತು. ಬರ ಪರಿಹಾರದಲ್ಲಿ ಸಂಘರ್ಷ ಬೇಡ ಅಂತ ಹೇಳಿ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. 2 ವಾರಗಳಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಎಲೆಕ್ಷನ್ ಟೈಮ್ನಲ್ಲಿ ಈ ಬೆಳವಣಿಗೆ ಯಾವ ರೀತಿ ರಾಜಕೀಯವಾಗಿ ಮತ್ತೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಪ್ರತಿ ಸಲ ಈ ವಿಷಯವನ್ನ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡ್ತಲೇ ಇದೆ. ಬರ ಪಾಲಿಟಿಕ್ಸ್ ಜೋರಾಗೆ ನಡೀತಾ ಇದೆ. ಹಾಗಾಗಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಿದ್ದು, ಪ್ರವಾಹ ಬಂದಾಗ ನಾವು ಪರಿಹಾರವನ್ನ ತಂದಿದ್ವಿ, ಈಗ ಬರದ ವಿಷಯವಾಗಿ ಸರ್ಕಾರನೇ ತಗೊಂಡ್ಬರ್ಲಿ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ರಾಜ್ಯ ಸರ್ಕಾರ ಹತ್ತಿತ್ತು. ಈಗ ಅನುದಾನ ತಾರತಮ್ಯದ ವಿಷಯವಾಗಿ ಆರೋಪ ಮಾಡಿದ್ದಂತ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ. ಸಂಘರ್ಷ ಮಾಡ್ಕೊಳ್ಳೋಕೆ ಹೋಗಬೇಡಿ. 2 ವಾರದಲ್ಲಿ ಈಗ ರಾಜ್ಯ ಸರ್ಕಾರ ಏನೆಲ್ಲ ಆರೋಪಗಳನ್ನ ಮಾಡಿದೆ ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ನಡುವೆ ಬರ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಈ ವಿಷಯ ಎಲ್ಲಿ ತನಕ ಹೋಗಿತ್ತು ಅಂದ್ರೆ ಗಂಡಸ್ತನದ ವಿಷಯ ಕೂಡ ಈ ಬರ ಪರಿಹಾರ ತರುವಂತ ವಿಷಯವಾಗಿ ಬಂದಿತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಕೇವಲ ಮಾಧ್ಯಮದ ಮುಂದೆ ಆರೋಪಗಳು ಅಂಕಿ ಅಂಶವನ್ನ ತೋರಿಸಿದ್ದಲ್ಲ, ಈಗ ಕಾನೂನು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಹೋರಾಟ ಮಾಡ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ ಏನ್ ಸೂಚನೆ ಕೊಟ್ಟಿದೆ? ಶರ್ಮಿತಾ ಶೆಟ್ಟಿ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 234 ತಾಲೂಕುಗಳು ತೀವ್ರ ಬರದಲ್ಲಿ ಸಾಕತ್ತದು. ಈಗಾಗಲೇ ಬರಕ್ಕೆ ಪರಿಹಾರ ಕೊಡುವಂತೆ ಕಳೆದ 3 ತಿಂಗಳಿಂದಲೂ ಕೂಡ ಕೇಂದ್ರದ ಸಚಿವರು ಮತ್ತು ಕೇಂದ್ರಕ್ಕೆ ಕೂಡ ರಾಜ್ಯ ಸರ್ಕಾರ ಮೊರೆ ಹೋಗಿತ್ತು. ಅಲ್ಲದೆ ಕೇಂದ್ರದಿಂದಲೂ ಕೂಡ ಬರಹದ್ದಿನ ತಂಡ ಕೂಡ ಬಂದಿತ್ತು. ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿತ್ತು. ಈ ವರದಿಯ ಬಳಿಕ ಕೂಡ ಒಟ್ಟಾರೆ 18,000 ಕೋಟಿಗೂ ಹೆಚ್ಚು ಇಲ್ಲಿ ನಷ್ಟ ಆಗಿರುವಂತದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಬರ ಪರಿಹಾರದ ಹಣವನ್ನು ಕೊಡಬೇಕಂತ ಹೇಳಿ ಮನವಿಯನ್ನು ಮಾಡಿತ್ತು. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಒಂದಷ್ಟು ಕಾನೂನು ತರ್ಕಗಳು ಮತ್ತು ಪರಸ್ಪರ ಕಿತ್ತಾಟಗಳ ನಡುವೆ ಎಲ್ಲೊಂದ್ ಕಡೆ ಬರ ಪರಿಹಾರ ವಿಚಾರದಲ್ಲಿ ವಿಳಂಬ ಆಯ್ತದಲ್ಲಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಅಲ್ಲದೆ ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ತೋರಿರುವಂತದ್ದು ಮತ್ತು ಬರ ಪರಿಹಾರವನ್ನ ಮಾನದಂಡ ಆಧಾರದ ಮೇಲೆ ನಮಗೆ ಕೊಡ್ತಿಲ್ಲ ಅಂತ ಹೇಳಿ ಗಂಭೀರ ಆರೋಪ ಮಾಡಿದಂತ ರಾಜ್ಯ ಸರ್ಕಾರ ಕಾನೂನು ಮೊರೆ ಹೋಗಿತ್ತು ಮತ್ತು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿತ್ತು. ಕಳೆದ 15 ದಿನಗಳಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಂತ ರಾಜ್ಯ ಸರ್ಕಾರ ಕೇಂದ್ರ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕೃಷಿ ಇಲಾಖೆ ಹಾಗೂ ಕೇಂದ್ರ ಸರ್ಕಾರ ಈ ಮೂರನ್ನು ಪಾರ್ಟಿ ಮಾಡಿ ರಾಜ್ಯ ಸರ್ಕಾರ ಬರ ಪರಿಹಾರವನ್ನು ಕೂಡಲೇ ಕೊಡಬೇಕು. ಆ ಬರ ಪರಿಹಾರ ಸಂಬಂಧಪಟ್ಟ ಎಲ್ಲ ಮಾನಿಟರ್ ಮತ್ತು ಸಂಬಂಧಪಟ್ಟಾಗ ಎಲ್ಲ ದಾಖಲೆಗಳನ್ನು ಕೂಡ ಒದಗಿಸಿ ಕೇಂದ್ರದಿಂದಲೂ ಕೂಡ ತಂಡ ಬಂದು ಅಧ್ಯಯನ ವರದಿಯನ್ನು ಕೂಡ ಕೊಟ್ಟಿದ್ರು ಕೂಡ ಎಲ್ಲೊಂದ್ ಕಡೆ ಮಲತಾಯಿ ಧೋರಣೆ ಮಾಡ್ತೀವಿ, ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತು. ಇದು ದೇಶಾದ್ಯಂತ ಎಲ್ಲೊಂದ್ ಕಡೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಎಂಬ ಚರ್ಚೆ ಕೂಡ ಆರಂಭವಾಗಿತ್ತು. ರಾಜ್ಯ ಸರ್ಕಾರ ಕೂಡ ಕೋರ್ಟ್ ಕಟಕಟೆ ಏರಿದ್ದನ್ನ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿತು. ಇದೀಗ ಇವತ್ತು ನ್ಯಾಯಮೂರ್ತಿ ಗವಾಯಿಯವರ ಪೀಠದಲ್ಲಿ ಬರ ಪರಿಹಾರ ನಿರ್ಲಕ್ಷ್ಯದ ಆರೋಪಕ್ಕೆ ಸಂಬಂಧಪಟ್ಟಕ್ಕೆ ಅರ್ಜಿ ವಿಚಾರಣೆ ಬಂದಿರುವಂತದ್ದು. ನ್ಯಾಯಮೂರ್ತಿ ಗವಾಯಿಯವರು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಇನ್ನೂ 2 ವಾರದ ಗಡುವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು ಮತ್ತು ಪ್ರಮುಖವಾಗಿ ಒಂದು ಅಂಶವನ್ನ ಅಲ್ಲಿ ಏನು ಮೆನ್ಷನ್ ಮಾಡಿರುವಂತದ್ದು, ಯಾವುದೇ ಕಾರಣ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ವಿಚಾರಕ್ಕೆ ಸಂಘರ್ಷಕ್ಕೆ ಬೇಡ ಅಂತ ಹೇಳಿ ಕಿವಿ ಮಾತನ್ನು ಕೂಡ ಹೇಳಿರುವಂತದ್ದು. ಆ ಮುಖಾಂತರ 2 ವಾರಗಳ ಸೂಚನೆಯನ್ನು ಕೊಟ್ಟಿರುವಂತದ್ದು. 2 ವಾರಗಳ ಕೇಂದ್ರ ಸರ್ಕಾರದ ಉತ್ತರಕ್ಕೆ ಅಂದ್ರೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉತ್ತರವನ್ನ ಕಾಯ್ತಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಅವರು ನಂತರ ತನ್ನ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅಂತ ಹೇಳ್ತು. ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗವನ್ನು ಕೂಡ ಪಾರ್ಟಿ ಮಾಡಬೇಕಂತ ಏನು ಒತ್ತಾಯ ಮತ್ತು ಮನವಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಗವಾಯಿ ಅವರು ಈ ಸದ್ಯಕ್ಕೆ ಬೇಡ, 2 ವಾರದ ನಂತರ ಯಾವ ಉತ್ತರ ಬರುತ್ತೆ ಆ ನಂತರ ತೀರ್ಮಾನ ಮಾಡೋಣ ಅಂತ ಹೇಳ್ತು. ಸದ್ಯಕ್ಕೆ ರಾಜ್ಯ ಸರ್ಕಾರದ ಅರ್ಜಿ ವಿಚಾರಣೆಗೆ ಬಂದಿರುವಂತದ್ದು. ಇದೀಗ 15 ದಿನಗಳ ಕಾಲಾವಕಾಶವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. 15 ದಿನ ಒಳಗಡೆ ಗಡುವು ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. 15 ದಿನ ಒಳಗೆ ತನ್ನ ಉತ್ತರಕ್ಕಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಅದರ ಒಳಗಡೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ರೀತಿ ಸಂಘರ್ಷ ಬೇಡ ಅಂತ ಹೇಳಿ ಕಿವಿ ಮಾತನ್ನ ಹೇಳಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.